ಶಿರಹಟ್ಟಿ ಲಕ್ಷ್ಮೇಶ್ವರ ತಾಲೂಕು ವೈದ್ಯರ ಸಂಘದಿಂದ ರಾಷ್ಟ್ರೀಯ ವೈದ್ಯರ ದಿನಾಚರಣೆ ಮಾಡಲಾಯಿತು. ದಿನಾಂಕ 2/7/2024 ಮಂಗಳವಾರ ಸಂಜೆ ಶ್ರೀ ರಂಭಾಪುರಿ ಜಗದ್ಗುರು ವೀರಗಂಗಾಧರ ಸಮುದಾಯ ಭವನದಲ್ಲಿ ಅದ್ದೂರಿಯಾಗಿ ಡಾಕ್ಟರ್ಸ್ ಡೇ ಆಚರಣೆ ಮಾಡಲಾಯಿತು. ಕಾರ್ಯಕ್ರಮದಲ್ಲಿ ಅಡವಿ ಸೋಮಾಪುರ ಜನಪದ ಕಲಾ ತಂಡದವರಿಂದ ಜನಪದ ಗಾಯನ ಏರ್ಪಡಿಸಲಾಗಿತ್ತು. ಅದೇ ರೀತಿಯಾಗಿ ಕಾರ್ಯಕ್ರಮದಲ್ಲಿ ಹಿರಿಯ ವೈದ್ಯರಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಡಾಕ್ಟರ್ ಪಿ.ಡಿ. ತೋಟದ ಅಧ್ಯಕ್ಷರು IMA ಶಿರಹಟ್ಟಿ ಲಕ್ಷ್ಮೇಶ್ವರ ತಾಲೂಕು ಇವರು ವಹಿಸಿದ್ದರು. ಉದ್ಘಾಟಕರಾಗಿ ಸನ್ಮಾನ್ಯ ಶ್ರೀ ಡಾಕ್ಟರ್ ಚಂದ್ರು ಲಾಮಾಣಿ ಜನಪ್ರಿಯ ಶಾಸಕರು ಶಿರಹಟ್ಟಿ ವಿಧಾನಸಭಾ ಕ್ಷೇತ್ರ ಇವರು. ಮುಖ್ಯ ಅತಿಥಿಗಳಾಗಿ ಶ್ರೀ ಗಂಗಣ್ಣ ಎಂ ಮಾದಶೆಟ್ಟರ್ ಮಾಜಿ ಶಾಸಕರು, ಪಟ್ಟಣದ ಹಿರಿಯ ವೈದ್ಯರಾದ SC ಮಲ್ನಾಡರ್, ಮಾಜಿ DYSP ದೊಡ್ಡವನಿ, ಡಾಕ್ಟರ್ ಸುನಿಲ್ ಬುರ್ಬುರೆ, ಡಾಕ್ಟರ್ ಪೊಲೀಸ್ ಪಾಟೀಲ್. ಈ ಸಂದರ್ಭದಲ್ಲಿ ಡಾಕ್ಟರ್ ಪ್ರಸನ್ನ ಕುಲಕರ್ಣಿ, ಡಾಕ್ಟರ್ ವಿನೋದ್ ಹೊನ್ನಿಕೇರಿ, ಡಾಕ್ಟರ್ ವಾಲಿ, ಡಾಕ್ಟರ್ ಶರಣಪ್ಪ ಬಿಂಕದಕಟ್ಟಿ ಉಪಸ್ಥಿತರಿದ್ದರು. ಕಾರ್ಯಕ್ರಮದ ನಿರೂಪಣೆಯನ್ನು ಡಾಕ್ಟರ್ ವಿನೋದ್ ಹೊನ್ನಿಕೊಪ್ಪಾರ್ ಅವರು ಮಾಡಿದರು. ಸ್ವಾಗತವನ್ನು ಡಾಕ್ಟರ್ ಮಹೇಂದ್ರಕರ್ ವಹಿಸಿದರು. ಪ್ರಾಸ್ತಾವಿಕವಾಗಿ ಡಾಕ್ಟರ್ ವಿರೂಪಾಕ್ಷ ಪಾಟೀಲ್ ಅವರು ಮಾತನಾಡಿದರು. ನೀವು ನೋಡ್ತಾ ಇದ್ದೀರಾ ಸ್ಟಾರ್ ಆಫ್ ಲಕ್ಷ್ಮೇಶ್ವರ ನ್ಯೂಸ್. ನಾನು ಮೆಹಬೂಬ್. 1942 ಜುಲೈ 1 ಅವರು ತಮ್ಮ ಒಂದು ಈ ಇಹಲೋಕವನ್ನು ತ್ಯಜಿಸಿ ನಿಧನ ಹೊಂದಿರ್ತಾರೆ. ಆ ಕಾರಣಕ್ಕಾಗಿ ಈ ಜುಲೈ 1 ನಮ್ಮ ದೇಶಾದ್ಯಂತ ನಮ್ಮ ವೈದ್ಯರ ದಿನಾಚರಣೆಯನ್ನಾಗಿ ನಾವು ಆಚರಿಸ್ತಾ ಇದ್ದೇವೆ. ಜುಲೈ 1ನೇ ತಾರೀಕನ್ನು ವೈದ್ಯ ದಿನಾಚರಣೆಯಾಗಿ ಆಚರಣೆ ಯಾಕೆ ಪ್ರತಿ ವರ್ಷ ನಾವು ಮಾಡ್ತಿದ್ದೇವೆ ಅನ್ನೋದನ್ನು ಪ್ರಸ್ತುತ ಪ್ರಾಸ್ತಾವಿಕ ಭಾಷಣವನ್ನು ಮಾಡೋದಾಗಿ ಹೇಳಿದ್ವಿ. ಜುಲೈ 1ರಲ್ಲಿ ವಿಧಾನ್ ಚಂದ್ರ ರಾಯ್ ಅವರು 1882 ಜನನವಾಗಿದ್ದು, ಕಾಕತಾಳೀಯವೆಂಬಂತೆ 1962 ಜುಲೈ 1ರಂದೇ ಅವರು ಮರಣವನ್ನು ಹೊಂದಿದರು. ಅವರು ವೈದ್ಯರಾಗಿದ್ದರು. ಒಂದೇ ದಿನ ಜುಲೈ 1ರಂದೇ ಜನನವಾಯಿತು, ಮರಣವಾಯಿತು ಅಂತೇಳಿ ಆ ಕಾರಣಕ್ಕಾಗಿ ನಾವೆಲ್ಲ ವೈದ್ಯ ದಿನಾಚರಣೆಯನ್ನು ಆಚರಿಸ್ತೇವೆಯೋ ಅಥವಾ ಬೇರೆ ಯಾವುದೋ ಕಾರಣಕ್ಕೆ ನಾವು ಆಚರಿಸ್ತಾ ಇದ್ದೇವೆಯೋ. ಅದಕ್ಕೆ ಬಿಪಿನ್ ಚಂದ್ರ ರಾವ್ ಅವರು, ವಿಧಾನ್ ಚಂದ್ರ ರಾಯ್ ಅವರು, PC ರಾಯ್ ಅವರು ಒಬ್ಬ ಬಹುಮುಖ ವ್ಯಕ್ತಿತ್ವವನ್ನು ಹೊಂದಿದಂಥ, ಅನುಕರಣೀಯವಾದಂಥ, ಅಗಾಧವಾದಂಥ ಪಾಂಡಿತ್ಯವನ್ನು ಹೊಂದಿದಂಥ ವೈದ್ಯರಾಗಿದ್ದರು. ಅದರ ಜೊತೆಗೆ ಒಬ್ಬ ಶ್ರೇಷ್ಠ ಶಿಕ್ಷಣ ತಜ್ಞರಾಗಿದ್ದರು. ಅದರ ಜೊತೆಗೆ ಒಬ್ಬ ಶ್ರೇಷ್ಠ ಕೈಗಾರಿಕಾ ಪಂಡಿತರಾಗಿದ್ದರು. ಕೈಗಾರಿಕೆಯನ್ನು ಭಾಳಷ್ಟು ಅಭಿವೃದ್ಧಿಪಡಿಸಬೇಕಂತಕ್ಕಂಥ ಮಹತ್ವಾಕಾಂಕ್ಷೆಯನ್ನು ಹೊಂದಿರುವಂಥವರಾಗಿದ್ದರು. ಅವರ ಒಂದು ಬಹುಮುಖ ವ್ಯಕ್ತಿತ್ವದ ಕಾರಣದಿಂದಾಗಿ ಅವರು ಪಾಟ್ನಾದಲ್ಲಿ ಜನಿಸಿ ಅಲ್ಲೇ ತಮ್ಮ ಪ್ರಾಥಮಿಕ ಹಾಗೂ ಮಾಧ್ಯಮಿಕ ಶಿಕ್ಷಣವನ್ನು 1942 ಜುಲೈ 1 ಅವರು ತಮ್ಮ ಒಂದು ಈ ಇಹಲೋಕವನ್ನು ತ್ಯಜಿಸಿ ನಿಧನ ಹೊಂದಿರ್ತಾರೆ. ಆ ಕಾರಣಕ್ಕಾಗಿ ಈ ಜುಲೈ 1 ನಮ್ಮ ದೇಶಾದ್ಯಂತ ನಮ್ಮ